ಅಯ್ಯೋ ಅತ್ತೆ, ನಿಮ್ ಕೊನೆ ಆಸೆನೂ ನೆರವೇರಿಸಲಿಲ್ಲ ಅಂತಂದ್ರೆ ಸೊಸೆಯಾಗಿ ನಾನು ಒಂಥರ ಆಗೋಗ್ಬಿಡ್ತೀನಿ ಅತ್ತೆ. ತಿನ್ಕಳಿ ಅತ್ತೆ, ತಿನ್ಕಳಿ, ಹೊಟ್ಟೆ ತುಂಬಾ ತಿನ್ಕಳಿ. ಒಚ್ಚಾವ್ಗೆ ಅಂತ ಹೇಳ್ತಿರಲ್ಲ, ಒತ್ತತ್ತಿ ಆಗ್ತಾ ಇವನಿ ಅತ್ತೆ. ತಿನ್ಕಳಿ ಅತ್ತೆ, ತಿನ್ಕಳಿ. ಆಮೇಲೆ ಇನ್ನೇನು 4 ಗಂಟೆ ಸತ್ತೈತೀರ, ಆಮೇಲೆ ಯಾರತ್ತೆ ನಿಮ್ಮನ್ನ ನೋಡ್ಕೊಳ್ಳೋರು, ಯಾರತ್ತೆ ನಿಮ್ಗೆ ಒಚ್ಚಾವ್ಗೆ ಮಾಡಿಕೋರು? ತಿನ್ಕಳಿ ಅತ್ತೆ, ಹೊಟ್ಟೆ ತುಂಬಾ ತಿನ್ಕಳಿ. ಏನ್ ಮಾಡಕ್ಕಾಯ್ತದೆ? ಲೇ ಮನಿಯಾಳಿ, ನೆನ್ನೆಯಿಂದ ನೋಡ್ತಾ ಇವನಿ, ಬಾಳ ಆಡ್ತಾ ಇದೀಯ ನೀನು. ಸುಮ್ಕಿದ್ರೆ ಸರಿ, ನನ್ನ ಎದುರಿಸಿ ಹಾಕಿ ಮೂಲೆ ಕೂರ್ಸ್ಬಿಟ್ಟಿದ್ಯಲ್ಲ. 4 ಗಂಟೆ ಆಗ್ಲಿ, ಆಮೇಕಿಂದ ನೋಡ್ಕೊಂತೀನಿ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ನಾ ಮನಿಯಾಳಿ. ಏನ್ ಕರ್ಮ ಮಾಡಿದ್ದೆ ಅಂತ ನನಗೆ ಈ ತರ ಹೇಳ್ಬಿಟ್ನು ಅವಯ್ಯ. ಬುಡ್ಬುಡ್ಕೇನು ಬರ್ಲಿ ಮಂತಕ್ ಮಾಡ್ತೀನಿ. 4 ಗಂಟೆ ಆಗ್ಲೇ ಆಮೇಲೆ ಐತೆ ಅದೇನೋ ಸಮಾಧಿ ಮುಂದೆ ಬಡಿಸ್ತಾರಲ್ಲ, ಎಡೆ ಹಾಕ್ತಾರಲ್ಲ, ಹಂಗೆ 3 ಎಡೆ ಹಾಕಿರೋ ತರ ಕೊಟ್ಟಿದ್ಯಲ್ಲ ನನಗೂ ಸಾವಿಗೆ ತಿನ್ನು ಅಂತ ಹೇಳ್ಬಿಟ್ಟು. ಬುಡಕ್ಕಿಲ್ಲ. ಅಯ್ಯೋ ಬೀಗ್ರೆ, ಅನ್ಯಾಯವಾಗಿ ಹೊಂಟೋಗ್ಬಿಟ್ರಾ ಬೀಗ್ರೆ, ಅಯ್ಯೋ ಲೇ ಮನ್ಯಾಳಿ, ನಿಮ್ಮ ಅಮ್ಮನ್ನೆಲ್ಲ ಯಾಕೆ ಕರೆಸ್ದೆ? ಅಯ್ಯೋ ಅತ್ತೆ, ಏನ್ ಹೇಳನಿ ಅತ್ತೆ, ನೀವ್ ಹೊಂಟೋಯ್ತೀರ ಕೊನೆಗಿದ್ದ ನೋಡ್ಕೊಂಡ್ಬಿಡ್ಲಿ ನಮ್ಮ ಅಮ್ಮನೂ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟೆ. ಅತ್ತೆ ತಿನ್ಕಳಿ, ಹಂಗೆ ನೀ ಸಾವಿಗೆ ಮಾಡಿದ್ನಲ್ಲ, ತಿನ್ಕೊಂಡೋಯ್ತಾರೆ ಬಿಡಿ. ಪಾಪ ನಮ್ಮ ಅಮ್ಮನೂ ಮನೆಗೆ ಮಾಡ್ಕೊಳಕ್ಕಿಲ್ಲ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಸಾವಿಗೆ ಮಾಡಿವ್ನಿ ಸಾನೇನಿಯ. ಅಯ್ಯೋ ನಮ್ಮ ಅಮ್ಮಂಗೆ ಪಾಪ ಸೇರಕ್ಕಿಲ್ಲ, ಆದ್ರೂ ಏನ್ ಮಾಡನಿ, ನೀವು ತಿನ್ಕಳಿ. ಅಯ್ಯೋ ಬೀಗ್ರೆ, ನಿಮ್ಗೆ ಹಿಂಗಾಗ್ಬಾರ್ದಾಗಿತ್ತು. ಇನ್ನ ನನ್ನ ಮಗಳಿಗೆ ಮಕ್ಕಳಾಗಿಲ್ಲ, ಏನಿಲ್ಲ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಿತ್ತು. ಇಷ್ಟು ಸರ್ನ ನೀವು ಹೋಗ್ಬಾರ್ದಾಗಿತ್ತು ಬೀಗ್ರೆ, ಹೋಗ್ಬಾರ್ದಾಗಿತ್ತು. ಅಯ್ಯೋ ಶಿವನೇ, ನನ್ನನ್ನು ಕರ್ಕೊಂಡು ಈ ಅಮ್ಮನ ಇರಿಸ್ಬಾರ್ದಾಗಿತ್ತ? ಅಯ್ಯೋ ಅಮ್ಮ, ಅಯ್ಯೋ ನಮ್ಮ ಅತ್ತೆಗೆ ಬೋ ಇಷ್ಟ ಅಂತ ಹೇಳ್ಬಿಟ್ಟು ಸಾವಿಗೆ ಮಾಡಿವ್ನಿ. ಸಾವಿಗೆ ತಿನ್ನಮ್ಮ. ಅಯ್ಯೋ ನಿಮ್ಮ ಅತ್ತೆ ಸಾಯ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೂ ಯಾರು ಸಾವಿಗೆ ತಿಂತಾರೆ ಹೇಳೆ? ಈ ದುಃಖದಾಗ ಹೆಂಗ್ ಸಾವಿಗೆ ತಿನ್ನಕ್ಕಾಯ್ತದೆ? ಆಗಕ್ಕಿಲ್ಲ ಮಗಳೇ, ಆಗಕ್ಕಿಲ್ಲ. ಈ ದುಃಖದಾಗ ಸಾವಿಗೆ ಎಲ್ಲ ತಿನ್ನಕ್ಕಾಯ್ತದೆ? ಸೇರ್ತದೆ ಸಾವಿಗೆ? ಇಲ್ಲ ಸೇರಕ್ಕಿಲ್ಲ. ನನಗೆ ಗಂಟ್ಲೊಳಗಡೆಗೆ ನೀರೇ ಇಳಿತಿಲ್ಲ, ಇನ್ನು ಸಾವಿಗೆ ಎಳೆದು ಬಿಡ್ತದೆ ಅಂತ ಅನ್ಕೋಬಿಟ್ಟ. ನಾನಂತೂ ತಿನ್ನಕ್ಕಿಲ್ಲ. ಅಯ್ಯೋ ನನ್ನ ಬೀಗ್ತಿಗೆ ನನ್ನ ಮೇಲೆ ಅಷ್ಟೊಂದು ಪಿರುತಿ ಐತೆ. ಅಯ್ಯೋ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೊಂಟೋಯ್ತಿದ್ದೀನಿ ನಾನು. ಅಮ್ಮ ಹೋಗ್ಲಿ, ಒಂದೇ ಒಂದು ಹಾಕ್ಕೊಡ್ತೀನಿ ತಿನ್ನಮ್ಮ. ಒಂದೇ ಒಂದು ತಿನ್ನು, ನಮ್ಮ ಅತ್ತೆಗೆ ಸಾವಿಗೆ ಅಂದ್ರೆ ಇಷ್ಟ, ಅದಕ್ಕಾದ್ರೂ ಒಂದೇ ಒಂದು ತಿನ್ಕ. ಆಯ್ತು ಸರಿ, ಕೊಡು. ಇರಮ್ಮ, ಹೋಗ್ಬಿಟ್ಟು ಒಂದು ತಟ್ಟೆಗೆ ಒಂದೇ ಒಂದು ಹಾಕಬಿಟ್ಟು ಬರ್ತೀನಿ. ಅಯ್ಯ, ಅಲ್ಲಿ 4 ಮಡಗಿದೆಯಲ್ಲ, ಅದನ್ನೇ ನೀ ಕೊಡು, ತಿನ್ಕೋತೀನಿ. ಒಳಗಡೆಗೆ ಹೋಗೊಂದು ತಟ್ಟೆ ತಗೊಂಡು ಒಂದು ಹಾಕೊಡೋದಿನೇನು? ಇತ್ಲಾಗೆ ನಮ್ಮ ಮನೆಗೊಮ್ಮೆ ಸಾವಿಗೆ ಮಾಡಿ ಭಾಳ ದಿನ ಹೋಗ್ಬಿಟ್ಟಿತ್ತು, ಮಾಡೇ ಇರಲಿಲ್ಲ. ಸಾವಿಗೆ ಒಳ್ಳೆ ಮುರಿದೋಗ್ಬಿಟ್ಟಿತ್ತಲ್ಲ, ಮಾಡೇ ಇರಲಿಲ್ಲ ಕಣಮಿ. ಸಂದಾಕ್ ಮಾಡಿಯ್ಯ, ಬಾಯಿಗೆಲ್ಲ ನೀರು ಇರ್ತದೆ. ಅಲ್ಲ ಇದಕ್ಕೊಂಚೂರು ಏನಾರ ಮಟನ್ ಚಿಕನ್ ಸಾರು, ಇಲ್ಲ ಒಂಚೂರು ಒಂಚೂರು ಬೆಲ್ಲದಿದ್ದು ಮಾಡೋದಲ್ವೇ? ಅಯ್ಯೋ ಅಮ್ಮ, ನಮ್ಮ ಅತ್ತೆ 4 ಗಂಟೆಗೆ ಹೊಂಟೋಯ್ತದೆ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗೆ ಹೆಂಗ್ ಸಿಕ್ಕಂಗೆ ಪಟ ಮಾಡಾಕ್ಬಿಟ್ನಮ್ಮ. ತಿನ್ಕಳಮ್ಮ, ತಿನ್ಕ. ಅದಕ್ಕೊಂಚೂರು ಪುಡಿ ಉದುರಿಸಿದೀನಿ, ತಿನ್ಕ. ಏನಾಗಕ್ಕಿಲ್ಲ, ಸಂದಕ್ಕೆ ಇರ್ತದೆ. ಇಲ್ಲಿ ನಾನು ಸತ್ತೋಯ್ತೀನಿ ಅಂತ ನಾನು ಸಾವಿನ ಚಿಂತೆ ಆಗಿದೆ. ಈ ಬಿಡಾಲಿಗಳಿಗೆ ಶಾವಿಗೆ ಮಟನ್ ಸಾರು ಬೇಕಿತ್ತು, ಚಿಕನ್ ಸಾರು ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ? ಲೇ 4 ಗಂಟೆ ಆಗ್ಲಿ ಮಾತಾಡ್ತೀನಿ. ಅಯ್ಯೋ ಬೀಗ್ರೆ, ತೆಪ್ಪು ತಿಳ್ಕೊಬೇಡಿ. ನಿಮಗೆ ಶಾನೆ ಇಷ್ಟ ಅಲ್ವಾ ಸಾವಿಗೆ ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಆಗಿರೋದು ನಿಮ್ಮ ಮುಂದೆ ನೀವು ಒಂದ್ಕಿತ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂತಾ ಇದೀವಿ ಅಷ್ಟೇ. ನೆಡಿಯ ನಿಮ್ಮ ಸಾವಿನ ದುಃಖ ನಮಗೆ ಭಾಳ ಐತೆ ಬೀಗ್ರೆ, ಭಾಳ ಐತೆ. ಏನು ಮಾಡನಿ ಅಮ್ಮ, ನಮ್ಮ ಅತ್ತೆಗೂ ಅರ್ಥ ಆಯ್ತದೆ. ಸುಮ್ಕಿರಮ್ಮ ನೀನು. ಅತ್ತೆ ಸುಮ್ಕೆ ಪಾಪಕ್ಕಂಗ ಅಂತಾವಳ ಅಷ್ಟೇನಿಯ. ತಿನ್ಕ ನಿನ್ 4. ಇನ್ನೊಂದು 4 ಸಾವಿಗೆ ಓತಲ್ಲ. ಒತ್ತು ಬೇಕಾಯ್ತದೆ. 4ಕ್ಕೆ ಏನಾರ ಹೊಟ್ಟೆ ತುಂಬಿಡ್ತದ? ಒತ್ತು. ಆಯ್ತಮ್ಮ. ಅತ್ತೆ, ಇನ್ನು ಏನಾರ ತಿನ್ನ ಆಸೆ ಇದ್ರೆ ಹೇಳ್ರಿ ಅತ್ತೆ. ತಿನ್ನ ಆಸೆ ಇದ್ರೆ ಹೇಳಿ, ನಾನೇನಿಯ ಮಾಡ್ಬಿಟ್ಟು ಬಡಿಸ್ತೀನಿ. ಈಗ ಸುಮ್ಕಿದ್ರೆ ಸರಿ ಕಡ್ಲೆ, ಸುಮ್ಕಿದ್ರೆ ಸರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಅತ್ತೆ, ಸಾಯಕ್ಕಿನ ಮುಂಚೆ ಅರ್ಧ ಗಂಟೆ ಮುಂಚೆ 1 ಗಂಟೆ ಮುಂಚೆ ಎಲ್ಲನೂ ಯಮಧರ್ಮ ಕಾಣಿಸ್ತಾನಂತೆ. ನಿಮಗೆ ಕಾಣಿಸ್ತಾ ಐತಾ ಅತ್ತೆ? ಯಮಧರ್ಮರಾಯ ಕರಿತಾವನತ್ತೆ, ಬಾ ಅಂತ ಹೇಳ್ಬಿಟ್ಟು ಎಲ್ರಿಗೂ 1 ಗಂಟೆ ಮುಂಚೆ ಕಾಣಿಸ್ತದಂತೆ. ಯಮಧರ್ಮ ಕರ್ಕೊಂಡು ಹೋಗ್ಬೇಕಾರೆ 1 ಗಂಟೆ ಮುಂಚೆ ಬಾ ಅಂತ ಇರ್ತದಂತೆ. ನಿಮ್ಗೂ ಏನಾರ ಕಾಣಿಸ್ತಾ ಐತಾ? ನೀನ್ ಹಿಂಗೆ ಏನಾರ ಮಾತಾಡ್ತಾ ಇದ್ರೆ ಒದ್ದಿ ಚಕಡಿಗೆ ಹಾಕ್ಬಿಡ್ತೀನಿ ಬಿತ್ರಿ. ಅಯ್ಯೋ ಅತ್ತೆ, ಒದ್ದಿ ಈಚೆ ಕಡಿಕೆ ನೀವೇ ಇರಕ್ಕಿಲ್ವಲ್ಲ ಅತ್ತೆ. ನೀವು ನನ್ನ ಒದ್ದಿ ಈಚೆ ಕಡಿಕೆ ಹಾಕಕ್ ನೀವು ಇರಕ್ಕಿಲ್ಲ ಅನ್ನೋದೇ ನಿಯಮಂತರ ಬಾಧೆ. ನಾಳೆ ಅಷ್ಟೊತ್ತಿಗೆ ನೀವು ಮನೆಯಾಗಿರಲ್ಲ, ಮಣ್ಣಾಗಿರ್ತೀರ. ಏನ್ ಮಾಡಕ್ಕಾಯ್ತದೆ? ಪಾಪಕ್ಕೆ ಮಾತಾಡ್ತಾ ಇದ್ದೀರಾ. ಮಗಳೇ, ನೀನು ತಿನ್ನೆ. ನೀನ್ ತಿಂದಿದ್ದಂಗೆ ಯಾಕೆ ಹಿಂಗಿದೀಯಾ? ಕಣಮ್ಮ, ತಿನ್ಬೇಕು. ಅದೇನ ಮತ್ತೆ ತಿನ್ಲಿ ಅಂತ ಕಾಯ್ತಾ ಇವ್ನಿ. ಅದೇ ತಿನ್ಕಳಿಯತ್ತೆ, ಇನ್ನೊಂದು 4 ಹಾಕ್ತೀನಿ.
ಯಾವ ಗಳಿಗೆ ಶಾವಿಗೆ ತಿನ್ನಬೇಕು ಅಂತ ಅನ್ಕೊಂಡೋ ಏನೋ ಗೊತ್ತಿಲ್ಲ. ನಂದು ಒಳ್ಳೆ ಪೀಕ್ಲಾಟ ಹೋಗ್ಬಿಟ್ಟೈತಲ್ಲ. ಈ ಶಾವಿಗೆ ಹೇಳೋದು ಬೇಡ, ನನಗೆ ಅಂತ ಮಾಡಿ 4 8 ಬಾರಿಸ್ತಾಳವ್ರಮ್ಮ. ಗೊತ್ತಾಯ್ತು ನೋಡಿ ನನಗೆ ಸಿಟ್ಟು. ಮಗಳೇ, ಶಾವಿಗೆ ಮುಗ್ದೋಯ್ತು, ಇನ್ನೊಂದು 4 ಹಾಕು, ತಿನ್ಕೊಬಿಡ್ತೀನಿ. 4 ಅಲ್ಲಿದ್ರೆ 8 ತಿನ್ನಮ್ಮ. ಯಾರು ಬೇಡ ಅಂತ ಹೇಳಿದ್ರು? ಹಾ, ಇವಳೇನು ತಿನ್ನಕ್ಕೆ ಬಂದವಳೆ ಅನ್ನಿಸ್ತದೆ. ಇದೇನೇ ಬದಿ ಸಾಗೆ ಮಾಡ್ತಾ ಇದೀಯಾ? ಒಂದು ಮಾತು ಹೇಳಲೇ ಇಲ್ವಲ್ಲೇ? ಏ ಹೇಳದಿನ್ನೇನೆ, ನಮ್ಮ ಅತ್ತೆ 4 ಗಂಟೆಗೆ ಸತ್ತೋಯ್ತದೆ. ಅದಕ್ಕೆ ನೀ ಅಯ್ಯಪ್ಪ ಬಂದಿದ್ನಲ್ವೇ ಬುಡ್ಬುಡ್ಕೆ ದಾಸಯ್ಯ, ಅಯ್ಯಪ್ಪ ಹೇಳ್ಬಿಟ್ಟೋದ ಈ ಮನೆ ಈ ರೀತಿಯಲ್ಲೇ ಸತ್ತೋಯ್ತದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಪಾಪ ನಮ್ಮ ಅತ್ತೆಗೆ ಸಾವಿಗೆ ತಿನ್ಬೇಕು ಅಂತ ಭಾಳ ಆಸೆ ಆಗ್ತಾಯಿತ್ತು. ಅದಕ್ಕೆ ನೀ ನಾನೇನಿಯ ಸಾವಿಗೆ ಮಾಡೋಣ ಅಂತ ಅರ್ಜೆಂಟಾಗಿ ಸಾವಿಗೆ ಮಾಡ್ಬಿಟ್ಟು ಕೊಡ್ತಾ ತಿನ್ನು ಅಂತ. ನಮ್ಮ ಅತ್ತೆ ಗಂಟ್ಲಾಗ ಇಳಿತಾನೆ ಇಲ್ಲ ಪಾಪ. ಏನು ಮಾಡೋಕ್ಕಾಯ್ತದೆ? ಆದ್ರೂ ಕೊಟ್ಟು ಕೂರಿಸಿದೀನಿ ತಿನ್ಲಿ ಅಂತ ಹೇಳ್ಬಿಟ್ಟು. ಬಾರೆ ನೀನು ಒಂದು 4 ತಿನ್ನು. ಅಯ್ಯೋ, ನಿಮ್ಮ ಮತ್ತೆ ಸತ್ತೋಯ್ತದೆ. ಮನ್ಯಾಳಿ, ಇನ್ನೂ ಸತ್ತಿಲ್ವಲ್ಲ, ಮುಚ್ಕೊಂಡಿರು. ಈ ಓವರ್ ಆಕ್ಷನ್ ಎಲ್ಲ ಯಾಕೆ? ಅಯ್ಯೋ ಪದ್ದಿ, ನಿಮ್ಮ ಅತ್ತೆ ಅನ್ಯಾಯವಾಗಿ ಸತ್ತೋಯ್ತಾವಳಲ್ಲೇ. ಅವ ಎಂತ ಸಂದಕ್ಕೆ ಅಂತ ಒಳ್ಳೆ ಅತ್ತೆ ಆಗಿದ್ಲು. ಅಯ್ಯೋ, ಇಷ್ಟು ಬಿರ್ನ ಹೋಗ್ಬಾರ್ದಾಗಿತ್ತು. ಒಂಥರ ದುಃಖ ತಡ್ಕೊಳಕ್ಕೆ ಆಯ್ತಿಲ್ಲ. ನನಗೂ ಆಯ್ತಿಲ್ಲ ಕಣ್ಲೆ, ನನಗೂ ಆಯ್ತಿಲ್ಲ ದುಃಖ ತಡ್ಕೊಳಕ್ಕೆ. ಏನು ಮಾಡನಿ? ನಮ್ಮ ಅತ್ತೆ ಕೊನೆ ಆಸೆ ಅಂತ ಹೇಳ್ಬಿಟ್ಟು ಸಾವಿಗೆ ಮಾಡಿದ್ದೀನಿ. ಅದಕ್ಕೆ ತಿನ್ನು ಅಂತ ಹೇಳ್ತಾ ಇದ್ದೀನಿ ನಮ್ಮ ಅತ್ತೆಗೆ. ಬಾಯಾಗ ಬೇರೆ ನೀರು ಉಡ್ತೈತಲ್ಲ ಸಾವಿಗೆ. ಅಯ್ಯೋ, ಸಾವಿಗೆ ಎಲ್ಲ ಬಾಯಾಗ ನೀರು ಉಡ್ತೈತೆ. ನನಗೂ ತಿನ್ನಬೇಕು ಅಂತ ಬೇರೆ ಅನ್ನಿಸ್ತೈತಲ್ಲ. ಹೆಂಗೆ ಕೇಳಿ? ಅಯ್ಯೋ, ನಿಮ್ಮ ಅತ್ತೆಗಿಂತ ಇದಾಗಬಾರ್ದಾಗಿತ್ತು ಬಿಡೆ. ನಿಮ್ಮ ಅತ್ತೆ ಪರಿಸ್ಥಿತಿ ನೋಡಿದ್ರೆ ಭಾಳ ದುಃಖ ಆಯ್ತದೆ. ನನಗಂತೂ ಭಾಳ ದುಃಖ ಆಯ್ತದೆ. ಅಯ್ಯೋ, ನನ್ನ ಬೀಗರಿಗೆ ಇಷ್ಟು ಬಿರ್ನ ಇಂಥ ಸಾವು ಬರಬಾರ್ದಾಗಿತ್ತು. ಹೊಟ್ಟೆ ಎಲ್ಲ ಉರಿತದೆ. ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನನ್ನ ಮಗಳು ಒಬ್ಳನ್ನಿಯ. ಅದು ಹೆಂಗೆ ನಿಭಾಯಿಸ್ಕೊಂಡು ಹೋಯ್ತಾಳೋ, ಅದು ಏನು ಕಥೆಯೋ ನನಗಂತೂ ಗೊತ್ತಾಯ್ತಿಲ್ಲ ಮಗಳೇ. ಅಯ್ಯೋ, ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಅತ್ತೆ ಹೋದ್ಮೇಲೆ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಇವತ್ತೆಲ್ಲ ಇಲ್ಲೇ ನೋಡ್ಕೊಂಡು ಕುಂತ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ. ಹೆಂಗಿದ್ರು ನಾಳೆ ಇರಕ್ಕಿಲ್ವಲ್ಲ, ಒತ್ತು ಬೀಳು ಇಲ್ಲೇ ನಾನಿಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ಆದರೆ ಏನು ಮಾಡಲಿ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಹೊಟ್ಟೆ ಬೇರೆ ಹಸಿತಾ ಕುಂತೈತೆ ನನಗಂತೂ. ಸುಸ್ತು ಬೇರೆ ಆಯ್ತೈತೆ. ಇಲ್ಲ ಅಂದಿದ್ರೆ ಇವಕ್ಕೈ ಸಾಯ ಗಂಟ ಇವಕ್ಕೈನ ಜೊತೆನೇ ಇದ್ಬಿಟ್ಟು ಇವಕ್ಕೈನ ಜೊತೆನೇ ಕುಂತ್ಕೊಬಿಡ್ತಾ ಇದ್ದೆ ನಾನು. ಏನು ಮಾಡನಿ, ಹೊಟ್ಟೆ ಎಲ್ಲ ಹಸಿತೈತೆ. ಅದಕ್ಕೇನಂತೆ ಸರಜಿ, ಅದಕ್ಕೇನಂತೆ? ತಗ ಇಲ್ಲಿ 4 ಸಾವಿಗೆ ಓದ್ತೀವಿ, ನೀನು ಓದ್ತಾ ಇವ್ನಿ. ತಗ ತಿನ್ ತಗ. 4 ಅಲ್ಲ, ನಿಮ್ಮ ಅತ್ತೆ ಸಾವನ್ನ ಮುಂದೆ ಇಟ್ಕೊಂಡು ತಿನ್ನಕ್ಕೂ ನನಗೂ ಇಳಿಯಕ್ಕಿಲ್ಲ ಹೊಟ್ಟೆಗೆ. ಆದರೆ ಏನು ಮಾಡನಿ, ನಿಮ್ಮ ಬೊಲ್ವಂತ ಪಾಪ ಬೊಲ್ವಂತ ಮಾಡ್ತಿರೋದಕ್ಕೆ 4 ತಿಂತೀನಿ ಅಷ್ಟೇ. ನೀ ಸಾಕು. 4 ಅಲ್ಲಿದ್ರೆ 8 ತಿನ್ನು, ಬೇಡ ಅಂತ ಹೇಳ್ದಾರೆ ಯಾರು? ತಗ ತಟ್ಟೆ. ಇದಕ್ಕೊಂಚೂರು ಕಾಯಲ್ಲಿ ಮಾಡಿದ್ರೆ ಇನ್ನೂ ಸಂದಕ್ಕಿರೋದು ಕಣ್ಲೆ. ಇನ್ನೊಂಚೂರು ಕಾಯಲ್ಲಿ ಹಾಕ್ಬೇಕಿತ್ತು. ಬೋ ಸಂದಕ್ಕೆ ಬಂದಿರೋದು ನೋಡು. ಅರ್ಜೆಂಟಾಗೆ ಮಾಡ್ಬಿಟ್ನಲ್ಲ, ಅದಕ್ಕೆ ನನಗೆ ಏನು ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಕಿತ ಮಾಡಿದ್ರಾಯ್ತು. ನಮ್ಮ ಅತ್ತೆ ತಿಥಿಗೆ ಒಂದೇ ಕಿತ ಮಾಡ್ಬಿಡ್ತೀನಿ ಅಲ್ಲಿ ಸಾವಿಗೆ. ನನಗೆ ನಮ್ಮ ಅತ್ತೆಗೆ ಸಾವಿಗೆ ಅಂದರೆ ಬೋ ಇಷ್ಟ ಅಲ್ವಾ, ಅದಕ್ಕೆ ತಿಥಿಗೆ ಸಾವಿಗೆ ನನಗೆ ಮಾಡಿಸ್ಬಿಡ್ತೀನಿ. ಅಯ್ಯೋ, 4 ಗಂಟೆಗೆ ಇನ್ನೊಂದು ಗಂಟೆ ಐತೆ ಅತ್ತೆ. ಆಮೇಲೆ ನಾನು ತಿನ್ನಕ್ಕೆ ಹಾಕಿಲ್ಲ ಸಾವಿಗೆ. 10 ಹತ್ರ ಬತ್ತಾಯ್ತು ನಿಮ್ಮ ಸಾವು. ಅಯ್ಯೋ, ನಾನು ತಿನ್ಕೊಬಿಡ್ತೀನಿ. ನೀನು ಯಾಕೆ ಲೇ ಮನೆಯಾಳಿ, ನನ್ನ ಸಾಯ್ಲಿ ಅಂತ ನೀನು ದೇವ್ರ ಹತ್ರ ಬೇಡ್ಕೊಂಡು ಎಲ್ರಿಗೂ ಸಾವಿಗೆ ಸ್ವೀಟ್ ಹೊಂಚ್ತಾ ಇದೆಯಲ್ಲೇ. ನನಗೆ ಗೊತ್ತಾಗಿರೋ ಸಿಟ್ಟಿಗೆ ತುಳ್ದಾಕ್ಬಿಡ್ತೀನಿ. ಅವ್ನು ಯಾವನ ಬುಡ್ಬುಡ್ಕೆ ದಾಸಯ್ಯ ಹೇಳೋದ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟೆ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದೀನಿ. 4 ಗಂಟೆ ಆಗಲಿ ಆಮೇಕಿಂದ ಮಾಡ್ತೀನಿ. ಅಯ್ಯೋ ಬೀಗ್ರೆ, 4 ಗಂಟೆ ಆದ್ಮೇಲೆ ನೀವೇನು ಮಾಡೋಕ್ಕಾಗಿಲ್ಲ. ಎಲ್ಲ ನಾವೇನೇ ಮಾಡಬೇಕು. ನಿಮಗೆ ಚಟ್ಟ ಕಟ್ಟೋದು, ನಿಮಗೆ ಗುಂಡಿ ತೋಡೋದು ಎಲ್ಲ ನಾವೇನೇ ಮಾಡಬೇಕು. ಪಾಪ ನೀವೇನೂ ಮಾಡೋಕ್ಕಾಗಿಲ್ಲ ಬಿಡಿ. ಸುಮ್ಮನೆ ಯಾಕೆ ದುಃಖದ ಮಾತು? ಯಾಕೆ ನಿಮಗೆ ಸೇರ್ತಾನೆ ಇಲ್ವಾ? 3 ಸಾವಿಗೆ ಮುಂದೆ ಇಟ್ಕೊಂಡು ಸುಮ್ಮನೆ ಕುಂತ್ಕೊಂಡಿದ್ದೀರಾ? ನಾನು ಆಗಲೇ 4 ಸಾವಿಗೆ ತಿಂದು ಇನ್ನೊಂದು 4 ಹಾಕಿಸ್ಕೊಂಡಿವ್ನಿ. ಅಯ್ಯೋ, ಯಾಕೆ ಬ್ಯಾಡ ಅಂತಂದ್ರೆ ತಣ್ಣಗೈತದೆ. ಈ ಕಡೆ ಕೊಡಿ ಅತ್ತಾಗೆ, ಹೆಂಗೋ ನನ್ನ ಮಗಳು ಹೊಸಿ ತಿನ್ಕೋತಾಳೆ. ಏಯ್ ಪುಟ್ಬಾಲ್ ಆಡ್ಬಿಡ್ತೀನಿ ಪೊದ್ದಿ. ಮುಚ್ಕೊಂಡು ನಿನ್ನ ಇಲ್ಲಿಂದ ಎಲ್ಲ ಎದ್ದೋದ್ರೆ ಸರಿ. ಪರ ಎಲ್ಲ ಹಾಕುರ್ಸೋಳೆ ಗೊತ್ತೈತೆ ನೋಡು. ಅಯ್ಯೋ ಮಗನೇ, ಈ ಟೈಮಾಗೆ ನೀನು ಧರ್ಮಸ್ಥಳಕ್ಕೆ ಹೋಯ್ತೀನಿ ಅಂತ 3 ದಿನ ಹೋಗ್ಬೇಕಿತ್ತೇನಲ್ಲ. ನನ್ನ ಮಗ ಇದ್ದಿದ್ರೆ ಸರಿಯಾಗಿ ಮಾಡಿಸ್ತಿದ್ದೆ ನಿನಗೆ. ಅಯ್ಯೋ ಮಗನೇ.